ಬೆಂಗಳೂರಿನಲ್ಲಿ ಹೆಚ್ಚಾಗುತ್ತಲೇ ಇದೆ ನೀರಿಗಾಗಿ ಹಾಹಾಕಾರ. ವಾಟರ್ ಟ್ಯಾಂಕ್ ಮಾಫಿಯಾ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿದೆ. ನೀರಿನ ಅಭಾವ ಬಂಡವಾಳವನ್ನ ಮಾಡಿಕೊಂಡ ವಾಟರ್ ಟ್ಯಾಂಕರ್ ಮಾಲೀಕರು ಆ ಬಗ್ಗೆಯೂ ಕೂಡ ರಿಯಾಲಿಟಿ ಚೆಕ್ ಅನ್ನ ನಡೆಸಿತು. ಎಂಎಂ ನಗರ ಫ್ಲವರ್ ಗಾರ್ಡನ್ ನಲ್ಲಿ ಈಗ ಜನ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ದಿನವೂ ಕೂಡ ನೀರಿಗಾಗಿ ಹಾಹಾಕಾರ ಜಾಸ್ತಿ ಆಗ್ತಾ ಇದೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಬಕೆಟ್ ಅನ್ನ ಬಿಂದಿಗೆಯನ್ನ ಇಟ್ಕೊಂಡು ನೀರಿಗಾಗಿ ಜನ ಅಲಿತಾ ಇದ್ದಾರೆ. ಎಂಎಂ ನಗರ ಇರ್ಬೋದು, ಫ್ಲವರ್ ಗಾರ್ಡನ್ ಇರ್ಬೋದು, ಅಲ್ಲಿ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಜನಸಾಮಾನ್ಯರು. ಟ್ಯಾಂಕರ್ ಮಾಲೀಕರ ಧನದಾಹಕ್ಕೆ ಬೇಸತ್ತು ಹೋಗಿದ್ದಾರೆ. ಸಿಟಿಯಲ್ಲಿ ನೀರಿಗೆ ಜನ ಹಾಹಾಕಾರ ಪಡುವಂತಹ ಸ್ಥಿತಿ ಇದೆ. ಸದ್ಯಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ಸದ್ಯ ನಾನೀಗ ಎಂಎಂ ಗಾರ್ಡನ್ ಅಲ್ಲಿ ಇದ್ದೀನಿ. ಎಂಎಂ ಗಾರ್ಡನ್ ನಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಒಂದು ಕಡೆ ಕುಡಿಯೋ ನೀರಿಗೆ ಕಿಲೋಮೀಟರ್ ಗಟ್ಟಲೆ ಹೋಗಿ ಅವರು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಕುಡಿಯೋ ನೀರು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಮನೆ ಬಳಕೆಗೆ ನೀರು ಕೂಡ ಸಿಗದೇ ಇರುವಂತಹ ಪರಿಸ್ಥಿತಿ ಇದೆ. ರೇಟ್ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ನೀರು ಕೊಡಿ ಅಂತ ಹೇಳಿ ಟ್ಯಾಂಕರ್ ಮಾಲೀಕರಿಗೆ ಕೇಳಿದರೂ ಕೂಡ ನೀರು ಸಿಗದೆ ಇರುವಂತಹ ಪರಿಸ್ಥಿತಿ ಇಲ್ಲಿರುವಂಥದ್ದು. ಸದ್ಯ ಇಲ್ಲಿ ಸಾಕಷ್ಟು ಮಹಿಳೆಯರಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಕಷ್ಟ ಆಗ್ತಾ ಇದೆ ನೀರಿಗೆ? ಮೇಡಮ್, ತುಂಬ ಕಷ್ಟ ಆಗ್ತಾ ಇದೆ. ಇಲ್ಲಿ ನೀರು ಬರ್ತಾ ಇಲ್ಲ. ಸುಮಾರು 1 ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ. ಆವಾಗ ಟ್ಯಾಂಕರ್ಗಳು ಬರ್ತಾ ಇತ್ತು, ಇವಾಗ ಕರೆದ್ರೂ ಬರ್ತಾ ಇಲ್ಲ. ಅವ್ರು 6 ದಿನಗಟ್ಟಲೆ ಟೈಮ್ ತೊಗೊತಾ ಇದ್ದಾರೆ. ನಾವು ನೀರು ಬುಕ್ ಮಾಡಿಬಿಟ್ಟು ನಾನು ಭಾನುವಾರ ಪಾತ್ರೆ ಇಟ್ಟಿರೋದು ಇವತ್ತು ತೊಳಿತಾ ಇದ್ದೀನಿ. ಸೊ ತುಂಬ ನೀರಿಗೆ ಕಷ್ಟ ಆಗ್ತಾ ಇದೆ. ಈ ಥರ ಪರಿಸ್ಥಿತಿಯಲ್ಲಿ ಕೆಲ್ಸಕ್ಕೆ ಹೋಗೋರ್ಗು ಕೂಡ ತೊಂದರೆ ಆಗುತ್ತೆ. ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಮೇಡಮ್ ನೀರಿಗೆ? 1,500ದಿಂದ 2,000 ರೂಪಾಯಿ ತನಕ ಚಾರ್ಜ್ ಮಾಡ್ತಾ ಇದ್ದಾರೆ ಮೇಡಮ್. ಇದೇ ನೀರು ನಮಗೆ ಮುಂಚೆ ಒಂದು 600 ರೂಪಾಯಿಗೆಲ್ಲ ಸಿಗ್ತಾ ಇತ್ತು. ಇವಾಗ ಅಷ್ಟೊಂದು ಚಾರ್ಜ್ ಮಾಡ್ತಾ ಇದ್ದಾರೆ ಮೇಡಮ್. ಅಷ್ಟು ದುಡ್ಡು ಕೊಡ್ತೀವಿ ಅಂತಂದ್ರೂ ಎಲ್ಲೂ ನೀರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ಕಾರದವರು ಏನು ಬರೀ ಡೆವಲಪ್ಮೆಂಟ್ ಕಡೆಗೆ ಹೋಗ್ತಾ ಇದ್ದಾರೆ. ಅವರು ಗ್ಲೋಬಲ್ ವಾರ್ಮಿಂಗ್ನ ಹೆಂಗೆ ಕಡಿಮೆ ಮಾಡಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಸೊ ಈ ರೀತಿ ಎಲ್ಲ ಅವ್ರ ಟ್ಯಾಂಕರ್ ಅವ್ರದ್ದು ತುಂಬ ಸಮಸ್ಯೆ ಇದೆ. ಯಾಕೆಂತಂದರೆ ಅವ್ರಿಗೆ ನೀರು ತುಂಬ್ತಾ ಇಲ್ವಂತೆ ಯಾರು. ಸೊ ಎಲ್ಲ ಇದು ಏನದು ಅಂತರ್ಜಲ ಎಲ್ಲ ಬತ್ತಿ ಹೋಗ್ತಾ ಇದೆ. ಸೊ ಇವಾಗ ನೀರಿಗೆ ಏನು ಮಾಡಬೇಕು ಹಂಗಾದ್ರೆ? ಬೆಂಗಳೂರಲ್ಲಿ ಇರೋದಾ ಬೇಡವಾ ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಸೊ ಖಾಲಿ ಮಾಡೋ ಯೋಚನೆ ಮಾಡ್ತಿದ್ದಾರೆ ಅಕ್ಕಪಕ್ಕದವರೆಲ್ಲರೂ ಕೂಡ? ಅಲ್ಲ, ಇನ್ನು ಮುಂದೆ ಇದೇ ಪರಿಸ್ಥಿತಿ ಆದರೆ ನಮಗೆ ನಾವು ಬಾಡಿಗೆ ಕಟ್ಟೋದಾ ಅಥವಾ ನೀರು ಕಟ್ಟೋದಾ ಅಥವಾ ಕುಡಿಯೋ ನೀರು ಕಟ್ಟೋದಾ ಅಥವಾ ಜೀವನ ನಡೆಸೋದಾ ಏನು ಮಾಡೋದು ಅಂತ ಗೊತ್ತಾಗಲ್ಲ ಮೇಡಮ್. ಇಲ್ಲೊಬ್ರು ಇದ್ದಾರೆ, ಇನ್ನೊಬ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಎಷ್ಟು ಕಷ್ಟ ಆಗಿದೆ ನೀರಿಗೆ? ತುಂಬ ಕಷ್ಟ ಆಗಿದೆ ಮೇಡಮ್. ನಾವು ಎಷ್ಟೋ ಕಷ್ಟ ಮನೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ವಿ, ಅರ್ಜೆಂಟಿಗೆ ಹೋಗೋಕ್ಕಾಗಲ್ಲ. ಅಲ್ಲಿ ಬೈತಾರೆ. ಇಲ್ಲಿ ಅಡುಗೆ ಮಾಡೋಕ್ಕೆ ಇಲ್ಲ, ತೊಳೆಯೋಕ್ಕೆ ಇಲ್ಲ. 1 ದಿನ 2 ದಿನ 3 ದಿನಕ್ಕೆ ಒಂದು ಸತಿ ಸ್ನಾನ ಮಾಡೋದು, ಅಡುಗೆ ಮಾಡೋದು, ಹಂಗೆಲ್ಲ ಇದ್ದರೆ ಹೋಟ್ಲಲ್ಲಿ ಎಷ್ಟು ದಿನ ತಂದು ತಿನ್ನೋದು, ಹಂಗೆಲ್ಲ ಕಷ್ಟ ಆಗಿದೆ ಮೇಡಮ್. ದುಡಿಯೋ ದುಡ್ಡೆಲ್ಲನೂ ನೀರಿಗೆ ಆಗ್ತಾ ಇದೆ. ನೀರಿಗೆ ಆಗುತ್ತೆ. ನೀರಿಗೆ ಕೊಟ್ರೂ ಬರಲ್ಲ. 2,000 ಕೊಡ್ತೀನಿ ಅರ್ಜೆಂಟ್ ಬಾ ಅಂದ್ರೂ ಬರಲ್ಲ. ಕ್ಯಾನ್ ಎತ್ಕೊಂಡು ಸುತ್ತ ಅಗ್ರ ಸೇಲ್ಕರಿ ಕುಡಿಯೋ ನೀರಿಗೆ ಎಲ್ಲೆಲ್ಲೆಲ್ಲ ಸುತ್ತಬೇಕಾಗಿತ್ತು. 1 ಕ್ಯಾನ್ ನೀರಿಗೆ ಸುತ್ತಾಗುತ್ತೆ. BBMP ಅವ್ರನ್ನ ಅಥವಾ ಶಾಸಕರನ್ನ ಯಾರಾದರೂ ಭೇಟಿ ಮಾಡಿದ್ರೆ? ಏನು ಕೇರ್ ಮಾಡಿಲ್ಲ ಮೇಡಮ್. ಎಲ್ಲ ಹೇಳಿ ಆಯಿತು, ನೀರಿಲ್ಲ ನಾನು ಏನು ಮಾಡೋದು, ನೀರಿಲ್ಲ ಏನು ಮಾಡೋದು ಅಂತಾರೆ. ಬೋರ್ವೆಲ್ ಮಾಡ್ತೀವಿ, ನೀರಿಲ್ಲ, ಏನು ಮಾಡೋದು ಮೇಡಮ್? ಇದೇ ಪರಿಸ್ಥಿತಿ ಆದರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ಕೊಂಡು? ಮುಂದಿನ 1 ವರ್ಷದಿಂದ ನಮ್ಮ ಏರಿಯಾಗೆ ಇದೇ ತಾ ಪ್ರಾಬ್ಲಮ್. ಎಷ್ಟು ಸಮಸ್ಯೆ ಆಗ್ತಾ ಇದೆ ಮೇಡಮ್ ನಿಮಗೆ? ತುಂಬ ಕಷ್ಟ ಇದೆ ರೀ ನೀರಿಗೆ. ಒಂದು ಸಲ ಕಾಲ್ ಮಾಡಿದ್ರು ಪಿಕಪ್ ಮಾಡಲ್ಲ. 3 days 4 days ಕಂಟಿನ್ಯೂಸ್ ಕಾಲ್ ಮಾಡಿದರೆ ಬರುತ್ತೆ ನೀರು, ಇಲ್ಲಾಂದರೆ ಬರಲ್ಲ. ಅದು ಕಾಲ್ ಮಾಡಿದಾಗಲೂ ಒಂದೊಂದು ರೇಟ್ ಜಾಸ್ತಿ ಆಗ್ತಾ ಹೋಗಿದೆ. ಈ ವೀಕು 1000 ರೂಪೀಸ್ ಹೇಳ್ತಾರೆ. ನೆಕ್ಸ್ಟ್ ವೀಕ್ ಕಾಲಿದ್ರೆ 1200. ಇವಾಗ 1500 ಹಾಕಿದ್ದೀವಿ ನಾವು. ಸೊ ಕುಡಿಯೋ ನೀರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಈಗ? ಟ್ಯಾಂಕರ್ ನೀರು ಇಷ್ಟು ರೇಟ್ ಕೊಟ್ಟರು ಕೂಡ ಸಿಗ್ತಾ ಇಲ್ಲ. ಇನ್ನು ಕುಡಿಯೋ ನೀರು ತುಂಬ ಕಷ್ಟ ಮೇಡಮ್. ಅಲ್ಲಿ ಹೋಗಬೇಕು, ಎಲ್ಲದಲ್ಲೂ ಜಾಗದಲ್ಲೂ ಕ್ಲೋಸೇ. ಎಲ್ಲ ಜಾಗದಲ್ಲೂ ಹೋಗಬೇಕು, ಆಗ್ರಾಗಲ್ಲಿ ಹೋಗಬೇಕು, ಇದರಲ್ಲಿ ಹೋಗಬೇಕು. ತುಂಬ ಪ್ರಾಬ್ಲಮ್ ಆಗಿದೆ ಮೇಡಮ್. ನೋಡಿದ್ರಲ್ಲ, ಎಂಎಂ ಪಾಳ್ಯದಲ್ಲೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿನ ಜನರಿಗೆ. ಒಂದು ಕಡೆ ನೀರಿನ ಒತ್ತಡ, ಅಂದರೆ ನೀರು ಎಲ್ಲಿ ಬೇಕು ಅನ್ನುವಂತಹ ಒತ್ತಡ ಅವ್ರ ಮೇಲೆ ಹಾಕ್ತಾ ಇರೋ ಟ್ಯಾಂಕರ್ ಮಾಲೀಕರ ಮೇಲೆ. ಆ ಸಂದರ್ಭದಲ್ಲಿ ಇವರು ಹೆಚ್ಚಿನ ಬೆಲೆಯನ್ನು ಹೇಳೋದಕ್ಕೂ ಕೂಡ ಶುರು ಮಾಡ್ತಾ ಇದ್ದಾರೆ. ಕೇವಲ ಈ ಏರಿಯಾದ ಪರಿಸ್ಥಿತಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ಇದೇ ಪರಿಸ್ಥಿತಿ ಇರುವಂಥದ್ದು. ಶಾಸಕರ ಗಮನಕ್ಕೆ ತಂದರೂ ಕೂಡ ಶಾಸಕರು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಇರುವಂಥದ್ದು. ನೀರಿಲ್ಲ, ಏನು ಮಾಡೋಕ್ಕಾಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಅಲ್ಲದೆ ಇಲ್ಲಿನ ಜನ ಕೂಡ ಕುಡಿಯೋ ನೀರಿಗೂ ಕೂಡ ಸಾಕಷ್ಟು ಅಲೆದಾಟವನ್ನು ನಡೆಸುವಂತಹ ಪರಿಸ್ಥಿತಿ ಇದೆ. ಇನ್ನಾದರೂ BBMP ಎಚ್ಚೆತ್ಕೊಳ್ಬೇಕಾಗತ್ತೆ. BWSSB ಈಗ ಆಲ್ರೆಡಿ ಸಾಕಷ್ಟು ಭಾಗಗಳಿಗೆ ನಾವು ನೀರನ್ನು ತಲುಪಿಸ್ತಾ ಇದ್ದೀವಿ, ಅದರ ಜೊತೆಗೆ ಹೊಸ ಬೋರ್ವೆಲ್ಗಳನ್ನು ಹಾಕ್ತಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಅದನ್ನು ಎಲ್ಲಿ ಸಮಸ್ಯೆ ಹೆಚ್ಚಾಗಿದೆ ಆ ಭಾಗಗಳಲ್ಲಿ ಹೆಚ್ಚಾಗಿ ಇಂಪ್ಲಿಮೆಂಟ್ ಮಾಡಿದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.